ಹರಿ ಶ್ರೀನಿವಾಸ. ಇಲ್ಲಿ ಈಗ 1 ವರ್ಷದ ನಂತರ ನಾವೊಂದು ಶ್ರೀನಿವಾಸ ದೇವರನ್ನು ಇಲ್ಲಿ ಬಳಚಿಲ್ನಲ್ಲಿ ಅಂದರೆ ನಮ್ಮ ಶ್ರೀನಿವಾಸ ವಿದ್ಯಾಲಯದಲ್ಲಿ ಸ್ಥಾಪಿಸಿ ನಾವು ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ಈ ನಮಗೆ ದೇವರು ಸಿಕ್ಕಿದ್ದು ಉಂಟಲ್ಲ, ಇದೊಂದು ಭಾಳ ಒಂದು ಆಕಸ್ಮಿಕ ಹೇಳ್ಬೋದು. ಯಾಕೆಂದರೆ ನಾವು ತಿರುಪತಿಗೆ ಹೋದಾಗ ಒಂದು ಕಡೆಯಲ್ಲಿ ನೋಡಿ ಇವರು ಕೊಡ್ತಾರಾ ಇಲ್ವಾ, ಇಷ್ಟು ಒಳ್ಳೆ ಅಂದರೆ ಶ್ರೀನಿವಾಸ ಹೇಗಿದ್ದಾನ ಹಾಗೇ ಮೂರ್ತಿ ಇರುವಂಥ ಒಂದು ವಿಗ್ರಹ ಇದು, ಕೊಡ್ತಾರೆ ಇಲ್ವಾ ಅಂತೆಲ್ಲ ಒಂದು ನಾವು ಭಾಳ ಒಂದು ಇದರಲ್ಲಿ ಇರುವಾಗ ಅಲ್ಲಿ ಒಬ್ಬರು ಬಂದು ಹೇಳಿದರು, ನಿಮಗೆ ಬೇಕಾ ಅಂತ ಕೇಳಿದರು. ನಮಗೆ ಭಾಳ ಒಂದು ಸಂತೋಷ ಆಯಿತು. ಯಾಕೆಂದರೆ ನಾವು ನೆನೆಸಿದ್ದು ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಖಂಡಿತ ಬೇಕು ಅಂತೇಳಿ ನಾವು ತಗೊಂಡು ಅದನ್ನು ಎಲ್ಲಿ ನಾವು ಮಂಗಳೂರಿಗೆ ತರಬೇಕಂತಿದೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಶ್ರೀನಿವಾಸ ದೇವರನ್ನು ಅಲ್ಲಿ ತಿರುಪತಿಯಲ್ಲಿ ನೋಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು, ಎಷ್ಟು ಒಂದು ದಿನ ಕ್ಯೂ ಅಲ್ಲಿ ನಿಂತುಕೊಂಡು ಒಂದು ಗಳಿಗೆ 1 ಸೆಕೆಂಡ್ ನೋಡುವಷ್ಟು ಅವರಿಗೆ ಸಿಕ್ಕುವ ಅವಕಾಶ ಇದೆ. ಅದೇ ಶ್ರೀನಿವಾಸ, ಅದೇ ರೂಪದ ಶ್ರೀನಿವಾಸ ನಮಗೆ ಸಿಕ್ಕಿ ಅದನ್ನು ಮಂಗಳೂರಿಗೆ ತಂದಾಗ ಈ ದೇವರನ್ನು ಅಲ್ಲಿದ್ದ ದೇವರೇ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಎಲ್ಲಿ ಇರಬೇಕು ಅಂತ ನೋಡುವಾಗ ಗುಡ್ಡದ ಮೇಲೆ ಇರುವ ಸಪ್ತಗಿರಿಯ ಮೇಲೆ ಇರುವ ಶ್ರೀನಿವಾಸನನ್ನು ಇಲ್ಲಿ ಸಹ ಹಾಗೆ 7 ಸುತ್ತು ತೆಗೆದು ಮೇಲೆ ಗುಡ್ಡದ ಮೇಲೆ ಇರಲಿ ಅಂತ ಹೇಳ್ಕೊಂಡು ನಾವು ಇಲ್ಲಿ ಬಂದು ಇಲ್ಲಿ ಸ್ಥಾಪಿಸ್ತೇವೆ. ಹಾಗೆ ಈಗ ಯಾರಿಗೆಲ್ಲ ತಿರುಪತಿಯಲ್ಲಿ ಅಲ್ಲಿ ಹೋಗಿ ದರ್ಶನಕ್ಕೆ ಸ್ವಲ್ಪ ಅವಕಾಶ ಅಥವಾ ಅವಕಾಶವೇ ಸಿಕ್ಕದಿದ್ದಲ್ಲಿ ಇಲ್ಲಿ ಬಂದು ದೇವರನ್ನು ಆರಾಮದಲ್ಲಿ ನೋಡ್ಬೋದು ಅಂತೇಳಿ ನಮ್ಮ ಒಂದು ಪ್ರಯತ್ನ. ದೇವರನ್ನು ಇಲ್ಲಿ ತಂದು ಎಲ್ಲರಿಗೂ ಒಂದು ದೇವರ ವಿಷಯದಲ್ಲಿ, ಶ್ರೀನಿವಾಸ ದೇವರ ವಿಷಯದಲ್ಲಿ ಭಾಳಷ್ಟು ಒಂದು ಅವರಿಗೆ ಇರುವ ಒಂದು ಭಕ್ತಿ ಇನ್ನೂ ಜಾಸ್ತಿ ಬೆಳಗಲಿ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗಾಗಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರುವ ಎಲ್ಲರಿಗೂ ಇದೊಂದು ಅವಕಾಶ ಸಿಕ್ಕಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಕಳಕಳಿಗೆಂದು ಕೇಳ್ತಾ ಇದ್ದೇನೆ. ಎಲ್ಲರೂ ಬಂದು ದರ್ಶನ ತಗೊಳ್ಬೇಕಾಗಿ ಅನ್ನಿಸ್ತೇನೆ. ಧನ್ಯವಾದ. ಉಡುಪಿಯಿಂದ 8 ಕಿಲೋಮೀಟರ್ 8 ಮೈಲು ದೂರದಲ್ಲಿ ಕೊಕ್ಕರ್ಣೆ ಹತ್ತಿರ. ಅಲ್ಲಿ ನಾನು ಅಜ್ಜನ ಮನೆ ಇದ್ದದ್ದು. ಆಗ 5-6 ವರ್ಷದವರೆಗೆ ಅಜ್ಜನ ಮನೆಯಲ್ಲಿದ್ದು ಅಜ್ಜಂದೇ ಎಲ್ಲ ಸಂಸ್ಕೃತಿ ಬಂದಿದೆ. ಅವರು ನಿತ್ಯ ನನಗೆ ಒಂದು ಶ್ಲೋಕ ಹೇಳಿಕೊಡ್ತಾಯಿದ್ರು. ಕಲ್ಯಾಣ ಅದ್ಭುತ ಗಾತರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಐತೆ ಅನ್ನೋ ಮಾತು. ಅದಲ್ಲದೆ ಅವರು ಮಲಗುವಾಗ ಇನ್ನೊಂದು ಪದ ಹೇಳ್ತಿದ್ರು, ಶ್ರೀನಿವಾಸ ನೀನೇ ಪಾಲಿಸು ಅಂತ ಒಂದು ಚಂದ ದಾಸರ ಪದ ಹೇಳ್ತಾಯಿದ್ರು. ಅದು ನಮ್ಮ ಮನಸ್ಸಲ್ಲಿ ನೆಲೆ ನಿಂತಿದೆ. ಅದು ಯಾವುದು ಶ್ರೀನಿವಾಸ ಅಂದರೆ ನಮ್ಮ ದೊಡ್ಡ ದೇವರು ಅಂಥೇಳಿ. ಅದು ಇದು ಚಿತ್ತದಿಂದ ಹೋಗಲೇ ಇಲ್ಲ. ಯಾವಾಗಲಾದರೂ ಶ್ರೀನಿವಾಸನ ದರ್ಶನ ಸಿಗುತ್ತಿದ್ದರೆ ಅದಕ್ಕೆ ತುಂಬ ಸಂತೋಷದಲ್ಲಿ ಹೋಗ್ತಿದ್ದೆ. ಈಗ ಶ್ರೀನಿವಾಸನ ತರುವ ಒಂದು ಶಕ್ತಿ ದೇವರು ಕೊಟ್ಟ, ಅವನೇ ಬರುವ ಮನಸ್ಸು ಮಾಡಿದ. ಆದ್ದರಿಂದ ತಿರುಪತಿಯಿಂದ ಇಲ್ಲಿಗೆ ಬಂದು ನೆಲೆ ನಿಂತಿದೆ, ಬೆಟ್ಟದ ಮೇಲೆ ನಿಂತಿದೆ. ಅಲ್ಲಿ ತಿರುಮಲೆಯಲ್ಲಿದ್ದರೆ ಇಲ್ಲಿ ಒಳಚಲ್ ಬೆಟ್ಟದಲ್ಲಿ ವೈಕುಂಠದಲ್ಲಿದ್ದಾನೆ. ಕ್ಷೀರಸಾಗರದಿಂದ ಬಂದವ ಇಲ್ಲಿ ನೆಲೆ ನಿಂತಿದ್ದ ಅಂತ ನಾವು ಭಾವನೆ ಮಾಡ್ತೇವೆ. ಇದೆಲ್ಲ ಏನಂದರೆ ಭಾವನೆ ಯಾವ ರೀತಿ ಉಂಟು ಆ ದೇವರು ಇದೇ ರೀತಿಯಲ್ಲಿ ದೇವರು ಬಂದು ನಿಲ್ತಾನೆ. ಇಲ್ಲಿಗ ಬಂದು ನಿಂತ ಮೇಲೆ ನಮಗೆ ಸಾನ್ನಿಧ್ಯದ ಒಂದು ಫಲಿತಾಂಶ ಬೇಕಿದ್ದಷ್ಟು ಸಿಕ್ಕಿದೆ. ಆದ್ದರಿಂದ ಇಲ್ಲಿ ನಿಜವಾಗಿ ಇದ್ದಾನೆ, ಜೀವಂತವಾಗಿದ್ದಾನೆ. ಇಲ್ಲಿ ಬಂದ ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ.